a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. Surfa Coats. Surfa Coats. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಚಲಿಸುತ್ತಿದ್ದ ಖಾಸಗಿ ಸ್ಲೀಪರ್ ಬಸ್ಸಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸಂಪೂರ್ಣ ಸುಟ್ಟು ಹೋದ ಘಟನೆ ಕಳೆದ ರಾತ್ರಿ ಸುಮಾರು ರಾತ್ರಿ 10:20 ವೇಳೆಗೆ ನಡೆದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ ಎಲ್ಲಾ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದು, ಗಾಯಾಳುಗಳು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅರಸಾಳು ಸೂಡೂರು ಸಮೀಪದ 9ನೇ ಮೈಲಿಗಲ್ಲು ಬಳಿ ಕಳೆದ ರಾತ್ರಿ ಘಟನೆ ಸಂಭವಿಸಿದೆ. ಖಾಸಗಿ ಬಸ್ ಹೊಸನಗರದಿಂದ ಶಿವಮೊಗ್ಗ ಮೂಲಕ ಬೆಂಗಳೂರಿಗೆ ತೆರಳುತ್ತಿದ್ದು, ಶ್ರೀ ಅನ್ನಪೂರ್ಣೇಶ್ವರಿ ಬಸ್ಸಿನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ತಕ್ಷಣ ಸಮಯ ಪ್ರಜ್ಞೆ ಮೆರೆದ ಚಾಲಕ ಬಸ್ಸನ್ನ ಮರವೊಂದಕ್ಕೆ ಡಿಕ್ಕಿ ಹೊಡೆಸಿ ನಿಲ್ಲಿಸಿದ್ದಾನೆ. ಬಸ್ಸಿನಲ್ಲಿ ಸುಮಾರು 40 ಪ್ರಯಾಣಿಕರು ಇದ್ದು, ಈ ಪೈಕಿ ಹಲವರಿಗೆ ಸುಟ್ಟ ಗಾಯಗಳಾಗಿವೆ. ಘಟನೆ ವೇಳೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಮೂಲಕ ಕಂಡಕ್ಟರ್ ನಿಖಿಲ್ ರವರು ಪ್ರಯಾಣಿಕರನ್ನ ಹೊರತಂದು ಆಗಬೇಕಿದ್ದ ಭಾರೀ ದುರಂತವನ್ನು ತಪ್ಪಿಸಿದ್ದಾರೆ. ಈ ವೇಳೆ ಕಂಡಕ್ಟರ್ ನಿಖಿಲ್ ರವರಿಗೂ ಸುಟ್ಟ ಗಾಯಗಳಾಗಿದ್ದು, ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಬಗ್ಗೆ ರಿಪ್ಪನ್ಪೇಟೆ ಪೊಲೀಸ್ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಪಕ್ಕ ಪ್ಲಾನ್ ಮಾಡಿ ಗಾಡಿ ಯಾವುದು? ಬಸ್ ಯಾವ ಬಸ್? ಸುಳ್ಳೊಳ್ಳಿ ಬ್ಯಾಕ್ ಕಡೆಯಿಂದ ಅದು. ಸ್ವಲ್ಪ ಜನ ಅಲ್ಲ, ಅಲ್ಲಿ ನಿಂತಿದ್ದ ಕಾರು ಮಾಡಿ ಬ್ರಾಂಚ್ ಕೂಡ ಇನ್ಫೆಕ್ಷನ್ ಆಯಿತು. ಘಟನೆ ಬಗ್ಗೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳು ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಹೋಗ್ತಾ ಇದ್ದಂಥ ಒಂದು ಸ್ಲೀಪರ್ ಬಸ್ಸಲ್ಲಿ ಬೆಂಕಿ ಅವಘಡ ಆಗಿ ಒಂದು 10 ಜನಕ್ಕೆ
ಸ್ವಲ್ಪ ಬೆಂಕಿ ತಗುಲಿ ಸ್ವಲ್ಪ ಗಾಯಗಳಾಗಿದೆ. ಎಲ್ಲರನ್ನೂ ಮೆಗನ್ ಆಸ್ಪತ್ರೆಯಲ್ಲಿ ಭರ್ತಿ ಮಾಡಿಕೊಂಡು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದೀವಿ. ಯಾರ್ದು ಕೂಡ ಜೀವಕ್ಕೆ ಅಪಾಯ ಉಂಟಾಗುವಂಥ ಪರಿಸ್ಥಿತಿ ಯಾರ್ದೂ ಇಲ್ಲ. ಎಲ್ಲರೂ ಕೂಡ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ. ಪೊಲೀಸರು ಈ ಬಗ್ಗೆ ಪ್ರಕರಣವನ್ನು ಆಲ್ರೆಡಿ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಕೂಡ ಅವರು ಮುಂದುವರಿಸಿದ್ದಾರೆ. ಅದರದ್ದು ತನಿಖೆಯ ಹೊರಬಂದ ನಂತರ ಅದಕ್ಕೆ ನಿಜವಾದ ರೀಸನ್ ಏನು ಅಂತ ಹೇಳಿ ಗೊತ್ತಾಗ್ತದೆ. ನಮ್ಮ ರೋಡ್ ಟ್ರಾಫಿಕ್ಕಲ್ಲಿ ಯಾವ ರೀತಿ ನಮಗೆ ನಿಯಮಗಳನ್ನು ಪಾಲನೆ ಮಾಡೋದು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟು ಪ್ರಯಾಣಿಕರ ಸುರಕ್ಷತೆ ಮತ್ತು ಇನ್ನಿತರು ಲೈಕ್ ಪಾದಚಾರಿಗಳ ಸುರಕ್ಷತೆ ಕೂಡ ಇಂಪಾರ್ಟೆಂಟ್ ಇರ್ತದೆ. ಸೊ ನಾವು ಇಲ್ಲಿ ಡಿಸ್ಟಿಕ್ ನನಗೆ ಬಂದ ನಂತರ ಇನ್ನೂ ನಾನು ನಮ್ಮ RTAದ್ದು ಮೀಟಿಂಗನ್ನು ಮಾಡಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲೂ ಕೂಡ ನಾವು ಇಮಿಡಿಯೇಟಾಗಿ ಮೀಟಿಂಗನ್ನು ಮಾಡಿಬಿಟ್ಟು ನಮ್ಮ ಸರ್ಕಾರಿ ಸಂಸ್ಥೆಗಳ ಬಸ್ಗಳಾಗಿರ್ಬೋದು ಹಾಗೂ ಖಾಸಗಿ ಬಸ್ಗಳಾಗಿರ್ಬೋದು ಅವರಲ್ಲಿ ಯಾವ ರೀತಿಯ ನಮ್ಮ ಚಾಲಕರಿಗೆ ಆನಂತರ ನಿರ್ವಾಹಕರಿಗೆ ಯಾವ ರೀತಿ ತರಬೇತಿಗಳನ್ನು ಕೊಟ್ಟಿದ್ದಾರೆ, ಆನಂತರ ಬಸ್ಸಲ್ಲಿ ಯಾವ ರೀತಿ ಈ ಸೇಫ್ಟಿ ಎಕ್ಸಿಟ್ಗಳನ್ನು ಇಟ್ಕೊಂಡಿದ್ದಾರೆ, ಆನಂತರ ಫಸ್ಟ್ ಏಡ್ ಕಿಟ್ಸ್ಗಳನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ ಅದೆಲ್ಲದ್ರ ಬಗ್ಗೆಯೂ ಪರಿಶೀಲನೆ ಮಾಡಿ ಅಗತ್ಯ ಇದ್ದಲ್ಲಿ ಸೂಕ್ತ ಕ್ರಮಗಳನ್ನು ಕೂಡ ಇಮಿಡಿಯೇಟಾಗಿ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಇನ್ನು ಬೆಂಕಿ ಅವಘಡದಲ್ಲಿ ಗಾಯಗೊಂಡ ಪ್ರಯಾಣಿಕರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಕೆಲ ಗಾಯಾಳುಗಳಿಗೆ ವೈದ್ಯರಿಂದ ಸರಿಯಾದ ಸ್ಪಂದನೆ ಸಿಗದೆ ಗಾಯಾಳುಗಳು ಮೆಗ್ಗಾನ್ ಆಸ್ಪತ್ರೆ ವ್ಯವಸ್ಥೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ಮುಗಿಸಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಪ್ರಯಾಣಿಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನೀವು ತಿನ್ನುವುದು ನಿಮ್ಮ ಲಿವರ್ ತಿನ್ನುತ್ತದೆ. ಆರೋಗ್ಯಕರ ಲಿವರ್ಗಾಗಿ ಉತ್ತಮ ಆಹಾರ ಮತ್ತು ನಿಯಮಿತ ತಪಾಸಣೆ ಅಗತ್ಯ. ಲಿವರ್ನ ಆರೋಗ್ಯಕ್ಕಾಗಿ ನಮ್ಮ ಅನುಭವಿ ಗ್ಯಾಸ್ಟ್ರೋಎಂಟರಾಲಜಿಸ್ಟರನ್ನ ಸಂಪರ್ಕಿಸಿ. ನಂಜಪ್ಪ ಲೈಫ್ ಕೇರ್, ಕುವೆಂಪು ರಸ್ತೆ ಹಾಗೂ ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 081282673000 ಮತ್ತು 251166. ನಂಜಪ್ಪ ಹಾಸ್ಪಿಟಲ್, ದಾವಣಗೆರೆ. ಮಾಗನೂರು ಬಸಪ್ಪ ರಸ್ತೆ, ತರಳಬಾಳು ಲೇಔಟ್, ದಾವಣಗೆರೆ. ದೂರವಾಣಿ ಸಂಖ್ಯೆ 081912601111 ಅಥವಾ 260222. ನಾವು ಹುಂಚೆ ರೋಡಿಂದ ಹತ್ತಿದ್ವಿ ಸರ್. ಬಸ್ಸು ಬೆಂಗಳೂರಿಗೆ ಹೊರಟಿದ್ವಿ 9:40ಕ್ಕೆ ಅನ್ನಪೂರ್ಣೇಶ್ವರಿ ಟ್ರಾವೆಲ್ಸ್ ಅಂತ. ಅದು ಸೂಡೂರು ಹತ್ರ ಬರುವಾಗ ನಾವು ಅಂತ ಸ್ವಲ್ಪ ಲೈಟಲ್ಲಿ ನಿದ್ರೆ ಬಂದಿತ್ತು. ಎಲ್ಲ ಒಂದ್ಸಲ ಅರ್ಚಾಡೋಕೆ ಸ್ಟಾರ್ಟ್ ಆಯಿತು. ಬಸ್ಸಲ್ಲೆಲ್ಲ ಇದಾಯ್ತು. ಅಲ್ಲಿ ಅಷ್ಟೊತ್ತಿಗೆ ಎದ್ದು ನೋಡ್ತೀವಿ, ಕೆಳಗಡೆ ಇಳಿದ್ವಿ. ಮೇಲ್ಗಡೆಯಿಂದ ಹೊಡೆದಿತ್ತು ನನಗೆ. ಅಷ್ಟೊತ್ತಿಗೆ ಇಲ್ಲಿ ಫುಲ್ ಬ್ಲಡ್ ಬರ್ತಾ ಇತ್ತು. ಹೊಡೆದಿದ್ದಕ್ಕೆ ಕೆಳಗಡೆ ಹಾರಿದ್ವಿ ಪ್ಯಾಸೇಜ್ಗೆ. ಎದುರುಗಡೆ ಫುಲ್ ಬೆಂಕಿ ಇತ್ತು. ಆಮೇಲೆ ಎಲ್ಲ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ, ಹಾರಾಡ್ತಿದ್ದಾರೆ, ಇದು ಮಾಡ್ತಾ ಇದ್ದಾರೆ. ಈ ಕಡೆ ಸೈಡಲ್ಲಿ ಒಂದು ಗ್ಲಾಸ್ ಡೋರ್ ಓಪನ್ ಇತ್ತು, ವಿಂಡೋ. ಅಲ್ಲಿಂದ ಎಲ್ಲ ಹೊರಗಡೆ ಜಂಪ್ ಮಾಡಿ. ಅದಾದ 5 ನಿಮಿಷಕ್ಕೆ ಬಸ್ ಫುಲ್ ಫೈರ್ ಆಯಿತು. 10:20 ಆಯ್ತು. ಹುಂಚೆ ರೋಡಿಂದ ಶಿವಮೊಗ್ಗ, ಇದು ಬೆಂಗಳೂರಿಗೆ, ಅನ್ನಪೂರ್ಣೇಶ್ವರಿ, ಬೆಂಗಳೂರಲ್ಲಿ. ತಲೆಗೆ ಇದು ಇಲ್ಲಿ ಫ್ರ್ಯಾಕ್ಚರ್ ಆಗಿದೆ, ಸ್ಟಿಚಿಂಗ್ ಆಗಿದೆ. ಆಮೇಲೆ ಇಲ್ಲಿ ಸ್ವಲ್ಪ ಗಾಯ ಉಂಡಾಗಿದೆ. ಲ್ಯಾಪ್ಟಾಪು, 2 ಮೊಬೈಲು, ಸುಮಾರು ಲಗೇಜು ಎಲ್ಲ ಹೋಯ್ತು. ಟ್ರೀಟ್ಮೆಂಟ್ ಅದೇ ಸರ್. ನೋಡಿ, ಇವರು ಬಸ್ಸಲ್ಲಿ ಬಿದ್ದು ಗಾಲಿ ಪೆಟ್ ಮಾಡ್ಕೊಂಡಿದ್ದಾರೆ. ಎಕ್ಸ್ರೇ ಅಲ್ಲಿರೋದು. ಇವರು ಎಕ್ಸ್ರೇ ರಿಪೋರ್ಟು ನಾವು ಒಂದ್ಸಲ ಹೋಗ್ತೀವಿ. ಎಕ್ಸ್ರೇ ಬೆಳಿಗ್ಗೆ 2 ಸಲ ಹೋದ್ವಿ. ಎಕ್ಸ್ರೇ ಮಿಷಿನ್ ಸರಿ ಇಲ್ಲ ಅಂತ ವಾಪಸ್ ಬಂದ್ವಿ. ನಾವೇ ಹೋಗ್ತೀವಿ. ಆಮೇಲೆ ಇವರು ಇಲ್ಲಿ ಬಂದು ನೋಡಿ ಸರ್, ಬೆಳಗ್ಗೆ 7:45 7:45 ಎಕ್ಸ್ರೇ ಆಯ್ತು. ಇಷ್ಟೋ ತನಕ ರಿಪೋರ್ಟ್ ಬಂದಿಲ್ಲ. ನಾವು ಇವ್ರ ಹತ್ರ ಕೇಳ್ತೀವಿ, ಸರ್ ಮೇಡಮ್ ರಿಪೋರ್ಟು ಇಲ್ಲ, ನೀವು ಅಲ್ಲಿ ಹೋಗಿ ಅವ್ರ ಹತ್ರ ಅಪ್ಡೇಟ್ ಮಾಡೋಕೆ ಹೇಳಿ, ಆಮೇಲೆ ನಾವು ನೋಡ್ತೀವಿ ಅಂತಾರೆ. ನಾವೇ ಹೋಗಿ ಅಪ್ಡೇಟ್ ಮಾಡಿ ಅಂತ ಹೇಳಿದ್ವಿ. ಯಾಕೆ ನೀವು ಕಮ್ಯುನಿಕೇಶನ್ ಮಾಡೋ? ಇಲ್ಲ, ನಮ್ಮ ಹತ್ರ ಫೋನ್ ಇಲ್ಲ, ನಮ್ಗೆ ಅವ್ರ ನಂಬರ್ ಇಲ್ಲ ಅಂತಾರೆ. ಈ ಗಾಯ ಬ್ಯಾಂಡೇಜ್ ತೆಗ್ದು ಇಲ್ಲಿ ಇರ್ತಾರೆ, ಇವ್ರ ಹತ್ರನೇ ತೆಗ್ಸಿರ್ತಾರೆ. ಅಲ್ಲಿಗೆ ಹೋಗಿ ಹಾಕಿ ಅಂತಾರೆ. ನಿನ್ನೆ BP ನೋಡ್ದೇನೆ BP ಬರೀತಾರೆ. ಗ್ಲೌಸ್ ಚೇಂಜ್ ಮಾಡಲ್ಲ, ಹಾಗೆ ಬ್ಯಾಂಡೇಜ್ ಮಾಡ್ತಾರೆ. ನಿನ್ನೆನೂ ಹಾಗೆ CT ಸ್ಕ್ಯಾನ್ ರಿಪೋರ್ಟೇ ನೋಡಿಲ್ಲ, ಏನಿಲ್ಲ, ನಿಮ್ದು ಹೆಡ್ ಆಪರೇಷನ್ ಆಗ್ಬೇಕು, 2.5 ಲಕ್ಷ 3 ಲಕ್ಷ ಆಗುತ್ತೆ ಅಂತ ಹೇಳ್ತಾರೆ. ನಿನ್ನೆ ನೈಟ್ CT ಸ್ಕ್ಯಾನ್ ಆಗಿರೋದು. ರಿಪೋರ್ಟ್ ನಾನು ನೆಕ್ಸ್ಟ್ ಡೇ ಇನ್ನೂ ಬಂದಿಲ್ಲ. ಬೆಳಗ್ಗೆ 7:45 8 ಗಂಟೆಗೆ ಆಗಿದೆ, ಇನ್ನೂ ಬಂದಿಲ್ಲ. ಇವ್ರ ಕಾಲ್ ಫ್ರಾಕ್ಚರ್ ಇದೆ, ಫುಲ್ ಸ್ವೆಲ್ಲಿಂಗ್ ಆಗಿದೆ. ಇವರೇ ಹೋಗಿ ಅಲ್ಲಿದಾಡ್ತಿದ್ದಾರೆ. ಅದೇನೆ ಈ ಹಾಸ್ಪಿಟ್ಲ್ ಇದೆ ದೊಡ್ಡ ಸಮಸ್ಯೆ ಆಗಿದೆ ನಮ್ಗೆ. ಇಲ್ಲಿ ಅವ್ರಿಗೆ
ಹಾಂ ಜರ್ನಿ ಮಾಡ್ತಾ ಇದ್ದೆ. ನಾನು ನನ್ನ ಹಸ್ಬೆಂಡ್ ಇಬ್ರು ಜರ್ನಿ ಮಾಡ್ತಿದ್ವಿ. ಹುಂಚ ರೋಡಲ್ಲಿ ಬಸ್ ಹತ್ತಿದ್ವಿ. ಸೂಡೂರು ಹತ್ತತ್ರ ಹೋಗುವಾಗ ಬಸ್ಸು ಫುಲ್ ಬೆಂಕಿ ಹತ್ಕೋತು. ಮರಕ್ಕೆ ತಗೊಂಡೋಗಿ ಗುದ್ದ ಅವನು. ಗುದ್ದುಬಿಟ್ಟು ಎಲ್ಲರೂ ಹಾರ್ಕೊಂಡ್ವಿ. ವಿಂಡೋದಲ್ಲಿ ಎಕ್ಸಿಟ್ ಸೀಟಿಂದ ಬ್ಯಾಕಿಂದ ಎಲ್ಲನೂ ಎಮರ್ಜೆನ್ಸಿ ಎಕ್ಸಿಟಿಂದ ಎಲ್ಲನೂ ಹಾರ್ಕೊಂಡ್ವಿ ಅಷ್ಟೇ. ಎಲ್ರಿಗೂ ಕಾಲು ಪೆಟ್ಟಾಗಿದೆ ಇಲ್ಲಿ. ನನಗಾದ್ರೆ ಕಾಲು, ನನ್ನ ಹಸ್ಬೆಂಡ್ಗೆ ಜಾಸ್ತಿ ಪೆಟ್ಟಾಗಿರೋದು. ಟ್ರೀಟ್ಮೆಂಟು ಎಕ್ಸ್ರೇ ನೈಟ್ ಮಾಡಿಸಿದ್ದೀನಿ, ಮಾರ್ನಿಂಗ್ ತನಕ ಅಲ್ದಿದ್ದೀನಿ. ಒಂದು ಎಕ್ಸ್ರೇ ಏನಾಗಿದೆ, ಅವರು ಒಬ್ರು 10ನೇ ನಂಬರಿಗೆ ಹೋಗಿ ಅಂತಾರೆ, ಒಬ್ರು 73 ಅಂತಾರೆ, ಒಬ್ರು 63 ಅಂತಾರೆ. ಆಮೇಲೆ ಆ ಸ್ಟೂಡೆಂಟ್ ಯಾರೋ ಕರ್ಕೊಂಡು ಹೋಗಿ ಬಿಟ್ಟಿರೋದು ಆರ್ಥೋ OPDಗೆ. ಒಂದೊಂದು ಕಮ್ಯುನಿಕೇಶನ್ ಸರಿಯಾಗಿಲ್ಲ ಸರ್. ನಾವೇ ಹೋಗ್ಬೇಕಂತೆ ಎಕ್ಸ್ರೇ ಫಿಲ್ಮ್ ಕಲೆಕ್ಟ್ ಇದು ನೋಡಕ್ಕೆ. ಇವ್ರು ಏನಕ್ಕಿರೋದು ಹಂಗಾದ್ರೆ? ಎಕ್ಸ್ರೇ ಅಪ್ಲೋಡ್ ಮಾಡಿ ಅಂತ ಹೇಳಕ್ ನಾವು ಹೋಗ್ಬೇಕಂತೆ. ಹಾಫ್ ಆನ್ ಅವರಲ್ಲಿ ಅಪ್ಲೋಡ್ ಆಗ್ತದೆ ಮೇಡಮ್, ಅಲ್ಲಿ ಡಾಕ್ಟರ್ ನೋಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಅವ್ನು ಹೇಳಿದ್ದಾನೆ. ಎಕ್ಸ್ರೇ ಮಾಡಿರೋನು. ಅದಾದ ತಕ್ಷಣ ಮಾಡಿ 3 ಗಂಟೆ ಮೇಲಾಯ್ತು ಎಕ್ಸ್ರೇ. ಈಗ 5 ಸಲ ನೋಡಿದಾರಂತೆ ಎಕ್ಸ್ರೇ. 5 ಸಲ ನೋಡಿದ್ರು ಇನ್ನೂ ಅಪ್ಲೋಡ್ ಆಗಿಲ್ಲ. ನೀವು ಹೋಗಿ ಹೇಳಿ ಅಂತ ಆ ಡಾಕ್ಟರ್ ನಂಗೆ ಹೇಳೋದು. ನಾವು ಹೋಗಿ ಹೇಳ್ಬೇಕಂತೆ. ಸ್ಟೂಡೆಂಟ್ ಎಲ್ಲ ಬ್ಯುಸಿ ಇದಾರಂತೆ. ಅವ್ರು ಬಿಡಿ, ಅವ್ರ ಸ್ಟೂಡೆಂಟ್, ನಾನು ಅವ್ರ ಬಗ್ಗೆ ಏನಿದೆ ಹೇಳಲ್ಲ. ಹಾಗಾದ್ರೆ ಇವ್ರು ಡಾಕ್ಟರ್ಸ್ ಏನ್ ಮಾಡ್ತಾ ಇದ್ದಾರೆ? ಕಮ್ಯುನಿಕೇಶನ್ ಎಲ್ಲಿದೆ ಇವ್ರದ್ದು? ಹಾಸ್ಪಿಟ್ಲಿಗೆ ಕಮ್ಯುನಿಕೇಶನ್ ಇಸ್ ದ ಮೇನ್ ಕೀ. ಅದೆಲ್ಲ ಹಾಸ್ಪಿಟ್ಲಿಗೂ ಹೌದಾ ಅಲ್ವಾ? ಇವ್ರೊಂದು ಲ್ಯಾಂಡ್ ಲೈನ್ ಇಲ್ಲ ಸರ್. ಎಕ್ಸ್ರೇ ಆಗಿದೆ ಬೆಳಿಗ್ಗೆ, ಅಪ್ಲೋಡ್ ಮಾಡಿ. ಇವ್ರು ಕಮ್ಯುನಿಕೇಶನ್ ಮಾಡಿ ಹೇಳಿದ್ರೆ ಮುಗಿತಲ್ಲ. ನಾವ್ ಯಾಕೆ ಅಲ್ದಾಡ್ಬೇಕು ಇಲ್ಲಿ? ಇವ್ರಿಗೆ ಒಂದು ವೀಲ್ ಚೇರ್ ಕೂಡ ಪ್ರೊವೈಡ್ ಮಾಡಿಲ್ಲ. ENT OPD ಕರ್ಕೊಂಡು ಹೋಗಿದ್ದಾರೆ, ENT ರೆಫರ್ ಮಾಡಿದ್ದಾರೆ. ವೀಲ್ ಚೇರ್ ಕೂಡ ಪ್ರೊವೈಡ್ ಮಾಡಿಲ್ಲ. 2 ಟೈಮ್ಸ್ ಹೋಗ್ಬಿಟ್ಟು ಬಂದ್ರು, ಅಲ್ಲಿ ರಶ್ ಇದೆ ಅಂತ. MS ಮ್ಯಾಮ್ ಬಂದ್ರು, ಹೇಳಿದ್ರು ಇಲ್ಲೇ ಹಾಫ್ ಆನ್ ಅವರಲ್ಲಿ ಅವ್ರಿಗೆ ವಿದಿನ್ ಹಾಫ್ ಆನ್ ಅವರಲ್ಲಿ ಮಾಡಿಸಿ ಅಂತ, ಇಲ್ಲಿಗೆ ಕರ್ಸಿ ಅವ್ರನ್ನ ಅಂತ. ಬಂದಿಲ್ಲ. 1 ಗಂಟೆ ಮೇಲಾಯ್ತು, ನಾವೇ ಹೋದ್ವಿ OPDಗೆ.